ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷಿಕಾ ರಘು ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಮುಲ್ಲಂಗಿನ ಬಳಸ್ಕೊಂಡು ಒಂದೊಳ್ಳೆ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿ ಮುಲ್ಲಂಗಿ ಚಟ್ನಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ನಾನೊಂದು ಹಾಫ್ ಕೆ ಜಿ ಮುಲ್ಲಂಗಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಚಟ್ನಿ ಮಾಡೋದಕ್ಕೆ ಕಡಾಯಿ ಇಟ್ಕೊಂಡು ಒಂದು ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಚಟ್ನಿಗಳನ್ನ ಆದಷ್ಟು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೋತೀನಿ, ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೀವು ಟ್ರೈ ಮಾಡಿ ನೋಡಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಯೂಸ್ ಮಾಡ್ತಾ 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 ಅಭ್ಯಾಸ ಆಗೋಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಒಂದು 2-3 ಪಾತ್ರೆ ಹೊಡೆದಾಕಿದ್ದೀನಿ. ನಾನು ಫಸ್ಟ್ ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಮುಲ್ಲಂಗಿ ಹೆಚ್ಚಿಟ್ಕೊಂಡಿದ್ವಲ್ಲ, ಆ ಮುಲ್ಲಂಗಿ ಹಾಕ್ಕೊಂಡು ಚೆನ್ನಾಗಿ ಆ ಎಣ್ಣೆಯಲ್ಲೇ ಬಾಡಿಸ್ಕೊತೀನಿ ನಾನು ಚೆನ್ನಾಗಿ. ಸೊ ಏನು ವಾಟರ್ ಕಂಟೆಂಟ್ ಇರುತ್ತೆ ಮುಲ್ಲಂಗಿಯಲ್ಲಿ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಸಾಂಬಾರಲ್ಲಿ ಮುಲ್ಲಂಗಿ ಹಾಕಿದ್ರೆ ಮಕ್ಳು ಅಷ್ಟು ಇಷ್ಟಪಡೋಲ್ಲ. ಈ ಥರ ಚಟ್ನಿ ಮಾಡಿಕೊಟ್ರೆ ಟ್ರಸ್ಟ್ ಮೀ ಫ್ರೆಂಡ್ಸ್, ಮಕ್ಳಿಗೆ ಗೊತ್ತಾಗಲ್ಲ ಅದು ಮುಲ್ಲಂಗಿ ಚಟ್ನಿ ಅಂದ್ಬಿಟ್ಟು. ಅಷ್ಟು ರುಚಿಯಾಗಿ ಬರುತ್ತೆ ಚಟ್ನಿ. ಮುಲ್ಲಂಗಿಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ವಿಟಮಿನ್ ಸಿ. ಕ್ಯಾನ್ಸರ್ನ ಫೈಟ್ ಮಾಡೋ ಎಲ್ಲ ಗುಣಗಳು ಮುಲ್ಲಂಗಿಯಲ್ಲಿದೆ. ಮತ್ತು ಮಕ್ಳಿಗೆ ಬೇಕಾಗಿರೋದು ಫೈಬರ್, ಹೈ ಇನ್ ಫೈಬರ್ ಇದೆ ಮುಲ್ಲಂಗಿಯಲ್ಲಿ. ತುಂಬ ಒಳ್ಳೆಯದು ಫೈಬರ್ ಅಂಶ ಮೈಗೆ ಮತ್ತು ನಮ್ಮ ಗಟ್ ಹೆಲ್ತ್ಗೆ. ಮತ್ತು ಗ್ಯಾಸ್ಟ್ರಿಕ್ ಕಾನ್ಸ್ಟಿಪೇಷನ್ಗೆಲ್ಲ ತುಂಬ ಒಳ್ಳೆಯದು ಮುಲ್ಲಂಗಿ. ಮುಲ್ಲಂಗಿಯಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಮತ್ತು ಹೈ ಬ್ಲಡ್ ಪ್ರೆಷರ್ ಇರೋರಿಗೆ, ಹೈ ಶುಗರ್ ಇರೋರಿಗೆಲ್ಲ ಮುಲ್ಲಂಗಿ ಬಳಸಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಗೋಲ್ಡನ್ ಬ್ರೌನ್ ಬರೋ ಗಂಟ ನೀಟಾಗಿ ಹುರ್ಕೋಬೇಕು. ಹುರ್ಕೊಂಡು ಒಂದು ಇಡೀ ಆಗೋಷ್ಟು ಕರಿಬೇವು ತೊಗೊಂಡಿದ್ದೀನಿ. ಈ ಕರಿಬೇವು ಕೂಡ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ 1-2 ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಆ್ಯಂಡ್ 1 ಕಪ್ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನೂ ಸ್ವಲ್ಪ ಜಾಸ್ತಿ ಹಾಕಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕಿದ್ರೆ. ಬೆಳ್ಳುಳ್ಳಿ ಹಾಕ್ಕೊಂಡು ಕ್ಲೀನಾಗಿ ಬಾಡಿಸ್ಕೊತಾ ಇದ್ದೀನಿ. ಈಗ ಕ್ಲೀನಾಗಿ ಎಲ್ಲ ಎಣ್ಣೆಲೆ ಚೆನ್ನಾಗಿ ಹುರ್ಕೋಬೇಕು. ಸೊ ಅದೇನು ಮುಲ್ಲಂಗಿ ಸ್ಮೆಲ್ ಇದೆಯೋ ಅದೆಲ್ಲ ಹೊಟ್ಟೋಗ್ಬೇಕು, ಹಸಿ ಸ್ಮೆಲ್ ಏನಿದೆಯೋ ಅದೆಲ್ಲ ಹೊಟ್ಟೋಗ್ಬೇಕು. ಅದು ಚೆನ್ನಾಗಿ ಹುರ್ಕೋಬೇಕು, ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮ್ಮ ಬೆಳ್ಳುಳ್ಳಿ ಎಲ್ಲ ಕ್ಲೀನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಈಗ ಮೆಣಸಿನ್ಕಾಯಿ ಒಂದು 15 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಸ್ವಲ್ಪ ಕಡಿಮೆ ಇದೆ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಚೆನ್ನಾಗಿ. ಸೊ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀವಿ. ನಿಮ್ಮ ಖಾರದ ತಕ್ಕಂಗೆ ನೀವು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೋಬೋದು. ಈಗ ಮೀಡಿಯಮ್ ಸೈಜ್ ಒಂದು 5-6 ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಜೊತೆಯಲ್ಲಿ. ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಸೊ ಈ ಟೊಮೆಟೊ ಎಲ್ಲ ಕ್ಲೀನಾಗಿ ಸ್ಮ್ಯಾಶ್ ಆಗಬೇಕು. ನಾನು ಯಾವುದಕ್ಕೂ ನೀರು ಆ್ಯಡ್ ಮಾಡ್ತಾಯಿಲ್ಲ ಈ ಚಟ್ನಿಗೆ. ಈ ಚಟ್ನಿ ಆರಾಮ್ಸೆ ನೀವು ಒಂದು ವಾರದಿಂದ ಒಂದು 10 ಡೇಸ್ ಗಂಟ ಇಟ್ಕೋಬೋದು, ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಬಾಡಿಸ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಇದು ಟೊಮೆಟೊ ಏನಿದೆ ಫುಲ್ ಸ್ಮ್ಯಾಶ್ ಆಗಬೇಕು, ಆ ನೀರಿನ ಅಂಶ ಎಲ್ಲ ಬಿಡಬೇಕು, ಆವಾಗ ನೀವು ಸ್ಟೋರ್ ಮಾಡಿಟ್ಕೋಬೋದು. ಆ ನೀರಿನ ಅಂಶ ಹಂಗೆ ಇತ್ತು ಅಂತಂದರೆ ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಕ್ಲೀನಾಗೆ ಹುರ್ಕೋಬೇಕು ಎಣ್ಣೆಲೆ. ನೋಡಿ ಎಣ್ಣೆ ನೀರೆಲ್ಲ ಫುಲ್ ಡ್ರೈ ಆಗಿಬಿಟ್ಟಿದೆ, ಟೊಮೆಟೊ ಎಲ್ಲ ಫುಲ್ ಸ್ಮ್ಯಾಶ್ ಆಗಿದೆ. ಈಗ ನಾನಿಲ್ಲಿ ನಾಟಿ ಟೊಮೆಟೊ ಯೂಸ್ ಮಾಡ್ತಿದ್ದೀನಿ, ಸೊ ನಾನು ಹುಣಸೆನ ಹಾಕ್ತಿಲ್ಲ. ನೀವೇನಾದರೂ ಫಾರಮ್ ಟೊಮೆಟೊ ಯೂಸ್ ಮಾಡ್ತಿದ್ರೆ ಸ್ವಲ್ಪ ಹುಣಸೆನ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಗಲೇ ಜಾಸ್ತಿ ಅನಿಸ್ತು ನೋಡಿ, ಕ್ವಾಂಟಿಟಿ ಎಷ್ಟು ಕಡಿಮೆ ಆಗೋಯಿತು. ಈ ಥರ ನೀಟಾಗಿ ಹುರ್ಕೋಬೇಕು. ಹುರಿತಿದ್ರೆ ಅರೋಮಾ ಅಂತೂ ಸೂಪರಾಗಿತ್ತು ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ, ಮಸ್ತ್ ಡ್ರೈ ರೆಸಿಪಿ. ಇದು ಮುಗೀತು, ಸ್ವಲ್ಪ ತಣ್ಣಗಾಗಲಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದನ್ನು ತುಂಬ ಫೈನ್ ಪೇಸ್ಟ್ ಮಾಡ್ಕೋಬಾರ್ದು, ಸ್ವಲ್ಪ ತರ್ತರಿ ಆಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆಲ್ಲ. ನೋಡಿ ಇಷ್ಟಾದರೆ ಸಾಕು. ಇವಾಗ ನಾನು ಆಫ್ ಮಾಡ್ಕೋತಾ ಇದ್ದೀನಿ. ಈಗ ಸೇಮ್ ಕಡಾಯಿಗೆ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಆನಿಯನ್ನು ಮತ್ತು ಕೊತ್ತಂಬರಿ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಾನು ಆನಿಯನ್ ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿರಲಿಲ್ಲ, ನಾನು ಲಾಸ್ಟಲ್ಲಿ ಹಾಕ್ಕೋತೀನಿ ಆನಿಯನ್ಸ್ ಮತ್ತು ಕೊತ್ತಂಬರಿ. ಈಗ 1-2 ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಬಾಡಿಸ್ಕೋಬೇಕು. ನೀವು ಪ್ರಿಸರ್ವ್ ಮಾಡಿ ಇಕ್ಕೋತೀರಾ ಅಂತಂದರೆ ಇದರ ಎಣ್ಣೆಲಿ ಬಾಡಿಸ್ಕೋಬೇಕಾಗತ್ತೆ. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಆನಿಯನ್ಸ್ ಆ್ಯಡ್ ಮಾಡಿಕೊಂಡು ನೀವು ಸರ್ವ್ ಮಾಡ್ಕೋಬೋದು. ನೀವು ಹಿಂಗೆ ಮಾಡೋದ್ರಿಂದ ಆರಾಮ್ಸೆ 1 ವೀಕ್ ಗಂಟ ನೀವು ಸ್ಟೋರ್ ಮಾಡಿ ಇಕ್ಕೋಬೋದು ಪಚ್ಚಡಿ ಇಲ್ಲ ಚಟ್ನಿನ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಹೆಮ್ಮೆಯಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಬೆಸ್ಟ್ ಕಾಂಬಿನೇಷನ್ ಫಾರ್ ದೋಸೆಗಾಗಿರ್ಬೋದು, ಇಡ್ಲಿಗಾಗಿರ್ಬೋದು, ಮುದ್ದೆಗಾಗಿರ್ಬೋದು.
ಇಲ್ಲಾಂದರೆ ವೈಟ್ ರೈಸ್ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂದರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ, ಯು ವಿಲ್ ಲೈಕ್ ಇಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್, ಬಾಯ್.